ತಿಂಗಳ ರಂಗಸ್ಥಳ ಕೆಲಸ ಯಾವ್ದಾದ್ರು ಕೊಟ್ಟಿದ್ದ ಕೆಲಸ ಮಾಡ್ತಿದ್ವಿ, ನಿಷ್ಠೆಯಿಂದ ಮಾಡ್ತಾ ಬಂದ್ವಿ. ಅದ ರಾತ್ರಿ ಯಕ್ಷನ್ ನೋಡ್ಲಿಕ್ಕೆ ಅವಕಾಶ ಇರ್ತಿತ್ತಲ್ಲ, ನಮ್ಗೆ ಅದು ಬೇಕಾಗಿತ್ತು. ನಮಗೆ ರಾತ್ರಿ ಯಕ್ಷನ್ ನೋಡುದು, ಬೆಳಿಗ್ಗೆ ಕೆಲಸ ಮಾಡೋದು. ಈಗ ಏಕಲ್ಯ ಒಂಥರ ಕೆಲಸ, ನೀವು ಅದನ್ನ ಟ್ರೈನಿಂಗ್ ತಗೊಂಡಂಗಾಯ್ತು ನೀವು. ಹೌದೌದು. ಅವಾಗ ಅಲ್ಲಿ ಹೆಮ್ಮಡಿ ರಾಮ್ ಪೂಜಾರಿ ಪ್ರಧಾನ ವೇಷ, ಸದನ್ ಶೆಣೆ ಅಂತೇಳಿ ಅವರು ಪ್ರಧಾನ ಭಾಗವತರು, ಮತ್ತೆ ನಗರ ಸಸಿ ಶೆಟ್ಟಿ, ಮತ್ತೆ ಬಸವ ಅಂತೇಳಿ ಹುಣಸೆಮಿಕ್ಕ ಮುಖ್ಯಸ್ಥರಿ ವೇಷ, ನಮ್ಮ ಊರಿನವರೇ ಇಲ್ಲಿ ಕಾರ್ಗಲ್ ಅರುಳುಗೂಡ ಅಂತ ಮಾಧವ ನಾಯ್ಕರು ಒತ್ತೆರಡನೇ ವೇಷ. ಹೀಗೆ ಒಂದಿಷ್ಟು ತಂಡ ನಡೀತಾ ಇತ್ತು. ಮತ್ತೆ ಕುಕ್ಕುರ್ತಿ ಕೃಷ್ಣಮೂರ್ತಿ ಆಚಾರ್ಯ ಅಂತ ಒಳ್ಳೆ ಪುರುಷ ವೇಷ, ಅವರೆಲ್ಲ ಆಮೇಲೆ ಇದ್ದಿದ್ರು. ಎಲ್ಲರೂ ಕೂಡ ಒಳ್ಳೆ ಸ್ವಭಾವ ಇದ್ದಿತ್ತು ಅವರಿಗೆ, ಅಂದ್ರೆ ಬಹಳ ಸೌಮ್ಯತೆ ವಿನಯತೆ ಇದ್ದಿತ್ತು. ಮತ್ತೆ ನಾಯಕಗಟ್ಟೆ ಭಾಸ್ಕರ್ ಪೂಜಾರಿ ಅಂತ ಅವರು ಕೂಡ ಪುರುಷ ವೇಷದಲ್ಲಿ ಇದ್ದಿದ್ರು. ಅವರೆಲ್ಲ ಸಂದರ್ಭದಲ್ಲಿ ಅಲ್ಲಿ ಅವ್ರೇನ್ ಮಾಡಿದೆ, ನಾನು ಹೋಗಿ ಕೆಲಸ ಮಾಡೋದು, ರಾತ್ರಿ ಕಲಾವಿದರನ್ನ ಪರಿಚಯ ಮಾಡ್ಕೊಂಡು ಕುತ್ಕೊಳ್ಳೋದು, ಮಾತಾಡೋದು, ಅವ್ರ ಪ್ರೀತಿ ಗಳಿಸೋದು. ಹೆಮ್ಮಡಿ ರಾಮ್ ಪೂಜಾರಿ ದೊಡ್ಡ ಭಂಡಾರ ಅದು, ಬಹಳ ವಿದ್ವತ್ ಪರಿಪೂರ್ಣರವರು. ಯಕ್ಷಗಾನದ ಯಾವ ಪ್ರತಿಯಲ್ಲಿ ಯಾವ ಪದ್ಯ ಉಂಟು, ಯಾವ ಅರ್ಥ ಉಂಟು, ನಿಮಗೆ ನಿಧುಗಳಲ್ಲಿ ಹೇಳುವ ಸಾಮರ್ಥ್ಯ ಉಂಟು. ನಿಜವಾಗ್ಲೂ ಯಕ್ಷಗಾನ ದೊಡ್ಡ ಸಾಧಕರವರು ಕೂಡ. ಅವರೊಟ್ಟಿಗೆ ಪರಿಚಯ ಮಾಡ್ಕೊಂತ ಅವ್ರ ಪ್ರೀತಿ ಗಳಿಸ್ತೆ ನಾನು. ಪ್ರೀತಿ ಗಳಿಸ್ತಾ ಒಂದ್ ದಿವಸ ಏನಾಯ್ತು ಕೇಳಿದ್ರೆ, ಈ ಬಯಲಾಟ ಮೇಳಗಳಲ್ಲಿ ಕಲಾವಿದರು ರಾಜೇ ಹೋಗ್ತಾರೆ, ಅದು ಏನೋ ಅನಿವಾರ್ಯ ಕಾರಣದಿಂದ ಅವತ್ತು ಮನೆಗೆ ಹೋದ್ರೆ ಬರ್ಲಿಕ್ಕಾಗಲ್ಲ, ಏನೋ ಅಂತ ಅನಿವಾರ್ಯತೆಗಳು ಬಂದ್ಬಿಡುತ್ತೆ ಮೇಳದಲ್ಲಿ. ಅವಾಗ ಈ ನಿಟ್ಟೂರ್ ಅಂತ ಅಡಗೋಡಿಲಿ ಆಟ, ಅವತ್ತು ನಾಗಮಂಡಲ ಪ್ರಸಂಗ. ಅವಾಗ ಅಲ್ಲಿ ಏನಾಯ್ತು ಕೇಳಿದ್ರೆ, ಅಪ್ರಥಮ ಒಡ್ಡೋಲ್ಗ ದೇವೇಂದ್ರ ವೇಷ ಬೇಕು, ಅಲ್ಲಿ ಮಾಡುವರು ಕಲಾವಿದರು ಕೊಡ್ತಿದ್ದೆ, ಹೊಂದಾಣಿಕೆ ಆಗುದಿಲ್ಲ ಕಲಾವಿದರು. ಅವಾಗ ನಾನು ನೋಡಿ ರಾಮ್ ಪೂಜಾರಿ ಹತ್ರ, ಹೆಮ್ಮಡಿ ರಾಮನ್ ಹತ್ರ ಹೋಗಿ ಹೇಳಿದೆ, ಗುರುಗಳೇ ನಾನು ಈ ವೇಷ ನಾನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಎಂತ ಗಂಟೆ ನೀವು ಮಾಡಕ್ ಗೊತ್ತದ, ಕೆಲಸ ಮಾಡಿ ಬಂದ ನೀವು ಅದು ಮಾಡೋಕೆ ಆಗ್ತದೆ ಮಾಡಿದ್ದು? ಇಲ್ಲ ಗುರುಗಳೇ, ನಾನು ಊರಲ್ಲೆಲ್ಲ ಹವ್ಯಾಸ ಸಣ್ಣ ಪುಟ್ಟ ವೇಷ ಮಾಡಿದ್ದೆ, ಅಂದ್ರೆ ನೀವು ಹೇಳ್ಕೊಟ್ರೆ ಮಾಡ್ತೇನೆ, ನಾನು ಕುಣಿಲಿಕ್ಕೆ ಗೊತ್ತಾ ಕೊಟ್ಟವ್ರಿಗೆಲ್ಲ ಮಾಡಿದ್ದೆ, ನೀವು ಹೇಳಿದ್ರೆ ಮಾಡ್ತೇನೆ ಅಂದೆ. ಎಂತ ಹೇಳ್ತೆ ಹೇಳು ಅಂತ ಹೇಳಿದ್ರು. ನಾನು ದೇವದೊಡ್ಡ ಸಂಕ್ಷಿಪ್ತವಾಗಿ ಅವ್ರು ಹೇಳಿದೆ, ಆಯ್ತು ಹೋಗಿ ಮಾಡು ಅಂತ ಹೇಳಿದ್ರೆ, ಕಡೆ ವೇಷ ಮಾಡಿದ್ ಬರುದಿಲ್ಲ. ಅವಪ್ಪ ಕೃಷ್ಣಮೂರ್ತಿ ಆಚಾರ್ಯ ಮತ್ತೆ ಇವರು ನಮ್ಮ ಗಣೇಶನ್ ಅಂತ ಉಪ್ಪುಂದ, ಅವ್ನು ನಿಜವಲ್ಲ ಅವನು ಪಾಪ ತುಂಬಾ ನನಗೆ ಮೇಕಪ್ ಮಾಡ್ಲಿಕ್ಕೆ ವೇಷ ಕಟ್ಲಿಕ್ಕೆ ಬರುದಿಲ್ಲಲ್ಲ, ಕೂತ್ಕೊಳ್ಳೋದು ಇಷ್ಟು ಏನು ಗೊತ್ತಿಲ್ಲ. ಪಾಪ ನಗರ ಸತೀಶ್ ಶೆಟ್ರು ಅವ್ರು ನನಗೆ ಬೈದು ನನಗೆ ವೇಷ ಕಟ್ಟಿ ಕಿರೀಟ ಕಟ್ಟಿ ಎಲ್ಲ ರೆಡಿ ಮಾಡಿ ರಂಗಸ್ಥಳಕ್ಕೆ ಹೋಗುವ ವ್ಯವಸ್ಥೆ ಮಾಡಿಕೊಟ್ರು. ಹೋದೆ, ಒಡ್ಡೊಳಗೆ ವೇಷ ಸ್ವಲ್ಪ ಗೊತ್ತಿತ್ತು, ಕುಣಿದೆ, ಅರ್ಥ ಹೇಳಿದೆ, ಬಹಳ ಖುಷಿ ಆಯ್ತು ಅವರಿಗೆ. ಅಯ್ಯೋ ಈ ಗಂಡು ಕೆಲ್ಸಕ್ಕೆ ಬಂದಿದ್ದು ವೇಷ ಮಾಡ್ತಾರ ಮಾರ, ನೋಡುವ ಇವನು ಬೆಳೆಸ್ಬೇಕು ಹೀಗೆ. ಆಮೇಲೆ ಕೆಲಸ ಮಾಡ್ತಾ ಉಳಿದೆ. ನಿತ್ಯ ಕೂಡ ಅಲ್ಲಿ ಒಡ್ಡೋಲ್ಗ, ಬಲ, ಕಿರಾತ ಪಡೆ, ಹೀಗೆ. ಮತ್ತೆ ಅಲ್ಲಿ ವಿಶೇಷವಾಗಿ ಗೋಳಿಗಡಿ ಕ್ಷೇತ್ರ ಮಾತ್ರ ಮತ್ತೆ ಪುರದಯ್ಯ ಪಂಜೂರ್ಲ ಚಾಲ್ತಿಲಿ ಬಹಳ ಪ್ರಚಲಿತಗೊಂಡು ಬಹಳ ಪ್ರಚಾರ ಇದ್ದಿತ್ತು ಅವು ಪ್ರಸಂಗಗಳು ಎರಡು. ಅವಾಗ ದೈವಗಳ ವೇಷಗಳ ಬೇಕಿತ್ತು. ದೈವಗಳಂದ್ರೆ ತೆಂಕು ಕೊಡುವುದು, ಮತ್ತೆ ಸ್ವಲ್ಪ ಅಬ್ಬರದ ವೇಷಗಳು, ಸ್ವಲ್ಪ ಅಬ್ಬರ ಮಾಡಿ ಒಂದೆರಡು ಮಾತಾಡಿದ್ರೆ ರಂಗ ತುಂಬಿಡ್ತಿತ್ತು. ನಾವು ನೋಡ್ಲಿಕ್ಕೆ ಸ್ವಲ್ಪ ಪರ್ಸನಾಲಿಟಿ ಹಾಗೆ ಇದ್ದೆ. ಅವಾಗ ಆ ವೇಷಗಳು ಚೆನ್ನಾಗಾಗ್ತಿತ್ತು ನನಗೆ. ಹಂಗೆ ತುಡ್ಕೊಂಡು ಪಾತ್ರ ಕೇಳ್ಕೊಂಡು ಮಾಡ್ತಾ ಕೆಲವೊಂದು ಪಾತ್ರಗಳಿಗೆ ಬೇಕಾದ ಸಣ್ಣ ಪುಟ್ಟ ನ್ಯಾಯ ಕೊಡ್ತಾ ಬಂದೆ. ಅದು ಇಷ್ಟ ಆಯ್ತು ಅವರಿಗೆ. ಅದು ಮಾಡ್ತಾ ಕೊನೆಗೆ ತಿರುಗಾಟ ಮುಗಿದ ಮೇಲೆ, ಇಲ್ಲ ನೀವು ಸುಮಾರು ಸಣ್ಣ ಪುಟ್ಟ ವೇಷ ಮಾಡ್ತೆ, ಬರೋ ವರ್ಷ ನೀನು ಒಡ್ಡೋಲಿಗೆ ವೇಷ ಮಾಡೋದು, ಕೆಲ್ಸಕ್ಕೆ ಬರೋದು ಬೇಡ ಆಯ್ತು. ಬಹಳ ಖುಷಿ ಆಯ್ತು ನನಗೆ. ಹಾಗೇಳಿ ಮನೇಲಿ ಮಾತ್ರ ನಾವು ಕೆಲ್ಸಕ್ಕೆ ಹೋಗಿ ಅಂತ ಹೇಳಿಲ್ಲ ನಾನು ಹೇಳ್ತೀನಿ. ಮತ್ತೆ ಅಮ್ಮನಿಗೆ ಮದುವೆ ಆಗಿತ್ತು ಹಾಗೆ ಮದುವೆ ಆಗಿ ಮಗುಗೆ 6 ತಿಂಗಳ. ದುರಾದೃಷ್ಟ ಮಗು ಕೂಡ ಸಿಡಿ ತುಟಿಯಾಗಿ ಹುಟ್ಟಿದ್ದ ಅವನು. ಅಂದ್ರೆ ನ್ಯಾಚುರಲ್ ಆಗಿ ಕಷ್ಟದ ಸನ್ನಿವೇಶನೇ ಇತ್ತು. ನಿಜವಾಗ್ಲೂ ಹೇಳಲಿಕ್ಕೂ ದೊಡ್ಡ ದುರಂತ ಕತೆ. ಯಾಕಂದ್ರೆ ಈಗ ಮತ್ತೆ ಪುನಃ ಹಿಂದೆ ಮಾತಾಡ್ಬೇಕಾಗತ್ತೆ ವಿಷಯ ಹೇಳಿದಾಗ. ಆ ಸಂದರ್ಭದಲ್ಲಿ ಮನೆಯವರು ಕೂಡ ಮಗು ಸಿಡಿ ತುಟಿ ಆಗಿದೆ ಹೇಳೋ ಒಂದು ಬೇಸರ ಬೇರೆ. ಮತ್ತೆ ಬಾಣಂತಿ, ಅಮ್ಮ BP ಶುಗರ್ ಪೇಷಂಟ್ ಕೂಡ, ಅದೊಂದು ಬೇರೆ. ಆದ್ರೆ ಕುಟುಂಬ ನಿರ್ವಹಣೆ ನನ್ನಿಂದಲೇ ಆಗ್ಬೇಕು. ಆದ್ರೆ ಅವ್ರ ಹತ್ರ ಕೇಳ್ಕೊಂಡಿದ್ದೆ ನಾನು ಅವಾಗ ಹೋಗ್ಬೇಕಾದ್ರೆ, ಹೇಗೆ ಯಕ್ಷಕ್ಕೆ ಹೋಗ್ಬೋದ? ಇಲ್ಲ, ನಿಮ್ಗೆ ಆಸೆ ಇದೆ ನಂಗೆ ಗೊತ್ತಿದೆ, ನನ್ನ ಯಾವತ್ತೂ ಸಹಕಾರ ಯಾವ ಸ್ಪಂದಿಸ್ತೀವಿ. ಅಯ್ಯೋ ನಿಜವಾಗ್ಲೂ ಅಪ್ಪ ಅಮ್ಮ ಮಾಡಿದ ಪುಣ್ಯ ಪ್ರಭಾವ, ಕೈ ಹಿಡಿದ ಮಡದಿ ಪುಣ್ಯ ಪ್ರಭಾವ, ಸಾಧ್ಯನೇ ಇದು. ನಾನು ಶಬ್ದ ಶೂನ್ಯ ಇದಕ್ಕೆ. ಇದಲ್ಲ, ಇದೇನಕಂದ್ರೆ ದೈವಾನುಗ್ರಹ ಇಂದ ಹೋದ್ರೆ ಮತ್ತೆ ಮನೆಯವರ ಸಹಕಾರ ಇಂದ ಹೋದ್ರೆ ಅದು ಅಸಾಧ್ಯವಾದ ಬದುಕೋದು. ಯಾಕಂದ್ರೆ ಒಂದು ಕೂಡಿಸ್ಬೇಕಾದ್ರೆ ಒಂದು ಕಳ್ಕೊಳ್ಳೇಬೇಕು. ಕಳ್ಕೊಳ್ಳೋದು ಶಾಶ್ವತ ಅಂತಲ್ಲ, ತ್ಯಾಗ ಮಾಡ್ಬೇಕಂತ ಕಷ್ಟ ಪರಿಸ್ಥಿತಿ ನೀವು ಹೋಗಿ. ಹೌದು. ಯಾಕಂದ್ರೆ ನಾನು ಏನಾದ್ರೂ ಸಂಸಾರ ಜಂಜಾಟಕ್ಕೆ ಸಿಕ್ಕಾಕೊಂಡು ಮಗುವಿನ ಆರೈಕೆ ಮನೆಯವರಿಗೆ ಬೇಜಾರಾಗತ್ತನ್ನ ಇಲ್ಲ ಇದ್ದಿದ್ರೆ ಇವತ್ತು ಆಗ್ತಿತ್ತು. ನನ್ನಿಂದ ನಿಮ್ಮೆಲ್ಲ ಪ್ರೀತಿ ಸಿಗುತ್ತಿರ್ಲಿಲ್ಲ. ಅದು ಮನೆಯವ್ರನ್ನ ಬಹಳ ಪ್ರೀತಿಯಿಂದ ನಾವು ಅವನನ್ನ ಗೌರವಿಸ್ಲೇಬೇಕಂದ್ರೆ ಈ ವಿಷಯದಲ್ಲಿ. ಅಮ್ಮನೂ ಕೂಡ, ಅಮ್ಮನ ತ್ಯಾಗಕ್ಕೆ ಅದು ಬೆಲೆ ಕಟ್ಟಲಿಕ್ಕೆ ಆಗೋದದ್ದು. ಯಾಕಂದ್ರೆ ಹೆತ್ತ ತಾಯಿ ಋಣ ತೀರ್ಲಿಕ್ಕೆ ಆಗಲ್ಲ ಅಂತ ಮಾತು ಕೂಡ ಇದೆ. ಅಷ್ಟು ನನಗೆ ಅವರ ಸಹಕಾರ, ಪ್ರೀತಿ, ಮತ್ತೆ ನಾನು ಬಂದಾಗ ಅಷ್ಟು ಪ್ರೀತಿಯಿಂದ ನನಗೆ ಕಳಿಸ್ಕೊಟ್ಟಿದ್ದಾರೆ.
ಆದ್ರೆ ಅವ್ರಿಗೆ ಸುಳ್ಳು ಹೇಳಿದಾರೆ ನಾವು, ಇಲ್ಲ ನಾನು ವೇಷ ಮಾಡ್ತಿದ್ದೀನಿ ಅಂತ. ಯಾಕಂದ್ರೆ ಹೋಗಿದ್ದು ವೇಷಕ್ಕಲ್ಲ, ಮತ್ತೆ ಪಾಪ ನಮ್ಮ ಮನೆಯವ್ರು ಕಷ್ಟಪಡ್ತಾರೆ ಅಂದ್ರೆ ಅವ್ರಿಗೆ ಬೇಸರ ಆಗ್ಬಾರ್ದು. ಅಂದ್ರೆ ಬಾಣಂತಿ ಇದ್ರಲ್ಲಿ ನಾನ್ ಖುಷಿಯಿಂದಲೇ ಬೆಳಗ್ಗೆ ಅಂದ್ರೆ ಬಿಸಿಲಲ್ಲಿ ಬಹಳ ಕಷ್ಟ, ಅಲ್ಲಿ ಬಿಸಿಲಲ್ಲಿ ಕೆಲಸ ಮಾಡ್ಬೇಕು, ಸಂಜೆ ವೇಷ ಮಾಡುದು, ನಿದ್ದೆ ಇರುವುದಿಲ್ಲ. ಕೆಲಸ ಮಾಡ್ಕೊಂತ ಮಾಡ್ಕೊಂತ ಹೌದೌದು ಅದು ಮಾಡ್ತಿದ್ದೆ. ತುಂಬಾ ಬೇಸರ ಆಗ್ತಿತ್ತು ಮನೆಗಾದ್ರೂ ಕೂಡ. ನಾನು ಬಹಳ ಸಂತೋಷದಿಂದಲೇ ಮಾತಾಡ್ತಿದ್ದೆ ಅವರಿಗೆ. ಅವಾಗ ಸಂಬಳ ಎಲ್ಲ ಕೇಳ್ಬಿಡಿ, ಒಂದ್ 200-225 ರೂಪಾಯಿ ಸಂಬಳ ಅಷ್ಟೇ. ಅಂದ್ರೆ ಅದು ಮನೆ ಬಂದ್ರೆ ಬಸ್ಗೆ ತಿರುಗಾಟಿಗೆ ಸರಿಯಾಗ್ಬಿಟ್ಟಿತ್ತು ಏನೋ ನನ್ಗೆ ಅನಿಸುತ್ತೆ. ಇಲ್ಲ ಮನೆಯ ಸಮಸ್ಯೆ ಪೂರೈಸ್ಲಿಕ್ಕೂ ಹಣ ಸಾಕಾಗ್ತಿರಲ್ಲ. ಅಮ್ಮ ದುಡಿದಿದ್ದು ಇದೆ ಕುಟುಂಬ ನಿರ್ವಹಣೆಗಾಗಿ. ಅಮ್ಮದ ಹಣವನ್ನು ನಾವು ಬಳಸಿಕೊಂಡು ಸಂಸಾರ ನಡೆಸಿದ್ದಿದೆ. ಮತ್ತೆ ತಿಂಗಳಿಗೆ ಮಗನ ಆಪರೇಷನ್ KLE ಹಾಸ್ಪಿಟಲ್ ಬೆಳಗಾವಿ ಕರ್ಕೊಂಡು ಹೋಗ್ಬೇಕು. ಅಂದ್ರೆ ಇಲ್ಲೆಲ್ಲೂ ಆಗಿಲ್ಲ ಅದು. ಹೌದು, ಸ್ಮೈಲ್ ಟ್ರೈನ್ ಪ್ರಾಜೆಕ್ಟ್ ಅಲ್ಲಿ ಮಗನ ಹೆಸರು ರಿಜಿಸ್ಟರ್ ಮಾಡಿ. ಈಗ ಇಲ್ಲಿವರೆಗೂ ನಿಮ್ದೊಂದು ಬಾಲ್ಯ ಜೀವನದಿಂದ ಇರ್ಬೋದು, ಒಂದು ರಂಗ ಪ್ರವೇಶ ಮಾಡೋ ತನಕ ಜೀವನ ನಿಮ್ದು ಒಂಥರ ಇತ್ತು. ರಂಗ ಪ್ರವೇಶ ಮಾಡಾದ್ಮೇಲೆ ನಿಮ್ಮ ಜೀವನ ಯಾವ ರೀತಿ ಚೇಂಜಸ್ ಆಯ್ತು, ನೀವು ಮುಂದೆ ಯಾವ ರೀತಿ ನಿಮ್ಮ ಬೆಳವಣಿಗೆ ಆಯ್ತು ಅನ್ನೋದು ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕು. ಆ ಬಗ್ಗೆ ಹೇಳೋದಾದ್ರೆ, ನಿಜವಾಗ್ಲೂ ನಾವು ಗೋಳಿಗಡಿ ಮೇಳದಲ್ಲೇ ನನ್ನ ವೃತ್ತಿ ಜೀವನ ಪ್ರಾರಂಭ ಆದಾಗ, ಮುಖ್ಯವಾಗಿ 2ನೇ ವರ್ಷ ಅಂದ್ರೆ ಅವರು ಒಬ್ಬ ವೇಷಕ್ಕೆ ಅಡ್ಡಿ ಇಲ್ಲ ಹೇಳುವ ಒಂದು ಜಾಗ ಒಡ್ಡೋಲಿಗೆ ವೇಷ ಕೊಟ್ಟ ಮೇಲೆ 2ನೇ ವರ್ಷ ತಿರುಗಾಟದಲ್ಲಿ ನಾನು ಸ್ವಲ್ಪ ಜವಾಬ್ದಾರಿ ವೇಷಗಳೆಲ್ಲ ಅವ್ರ ಅವಕಾಶ ಸಿಗ್ತಾ ಬಂತು. ಅದು ಹೇಗೆ ಕೇಳಿದ್ರೆ, ಒಂದು ಹೆಮ್ಮಾಡಿ ರಾಮ್ ಪೂಜಾರ್ ಅವರು ನನ್ನ ಕೆಲವೊಂದು ಪ್ರತಿಭೆಗಳನ್ನ, ಅಂದ್ರೆ ಭಾಷಾ ಜ್ಞಾನವನ್ನ, ನರ್ತನವನ್ನ ಗ್ರಹಿಸಿ, ಒಡ್ಡೋಲಿಗೆ ಅಂದ್ರೆ ಕೆಲವು ಪೀಠಿಕೆ ವೇಷಗಳೊಂದು ಸೀಮಿತ ಇರುತ್ತದೆ, ಒಂದು ಜವಾಬ್ದಾರಿ ವೇಷಗಳು ಕೊಡುವುದಿಲ್ಲ ಅಲ್ಲಿ ಅವಾಗ. ಆದ್ರೆ ಕೆಲವು ಪುರುಷ ವೇಷಗಳೆಲ್ಲ ರಜೆ ಇದ್ದಾಗ ಉದಯ ಮಾಡಬಹುದು ಅಂತೇಳಿ ಒಂದು ವಿಶ್ವಾಸ ಇಟ್ಕೊಂಡು, ಅವಾಗ ಹೆಚ್ಚು ಗೋಳಿಗಡಿ ಕ್ಷೇತ್ರ ಮಹಾತ್ಮೆ, ಹೃದಯ ಪಂಜುರ್ಲಿ, ಬ್ರಹ್ಮಮಠ ಶಿವರಾಯ, ಹೊಸ ಪ್ರಸಂಗಗಳು ಜಾಸ್ತಿ ಆಗ್ತಿತ್ತು. ಅಂದ್ರೆ ದೈವಾರಾಧನೆ ಕುರಿತಾದಂತ ಒಂದು ಕೆಲವು ಕಾರಣಿಕ ಕ್ಷೇತ್ರಗಳ ಒಂದು ಮಹಾತ್ಮೆಗಳು ಜಾಸ್ತಿ ಆಗ್ತಿತ್ತು ಅಲ್ಲಿ. ಆವಾಗ ನಾನು ಮುಖ್ಯವಾಗಿ ಗೋಳಿಗಡಿ ಕ್ಷೇತ್ರ ಮಹಾತ್ಮೆಯಲ್ಲಿ ಪಂಜುರ್ಲಿ ಅದು ಪ್ರಧಾನ ವೇಷ. ಅಲ್ಲಿ ಆ ತುಳುನಾಡಿನ ಆರಾಧ್ಯ ದೈವ, ಅದು ಬಹಳ ಶಕ್ತಿ ದೈವ, ನಂಬಿದ್ದು ಕೂಡ ಹೌದು ಆ ದೇವರನ್ನ. ಅಲ್ಲಿ ಅಡಿ ವೇಷ ಅವಾಗ ಅದನ್ನ ಮಾಡ್ತಿದ್ದೆ. ಅಲ್ಲಿ ನಾನು ವೇಷ ಹಾಕಿ ಹೋಗ್ತಿದ್ದೆ. ಅಲ್ಲ, ಆಗಿನ ಅಲ್ಲಿ ಹೇಗಿತ್ತು ಪರಿಸ್ಥಿತಿ? ಯಾಕಂದ್ರೆ ಕೆಲವರು ಏನ್ ಮಾಡ್ತಾರೆ, ಇಂಥ ಪ್ರಸಂಗಗಳಿಗೆ ಹಿಂದುಳಿದ ವರ್ಗದವರು ಅಂತ ಏನೋ ಭೇದ ಭಾವ ಇತ್ತ, ಅಥವಾ ಯಾರು ಬೇಕಾದ್ರು ಮಾಡೋ ಹಂಗೆ ಇತ್ತ ಇಲ್ಲಿ ಆ ಸಂದರ್ಭದಲ್ಲಿ? ನಿಮ್ಗೆ ಆ ವಿಚಾರದಲ್ಲಿ ಕಂಡು ಬಂದಿಲ್ಲ. ಇವತ್ತು ಕೂಡ ಆ ನೆಮ್ಮದಿ ನನಗಿದೆ. ನಾನು ನಿಜವಲ್ಲೂ ಮಾನಸಿಕವಾಗಿ ನಾನು ಬಹಳ ನೆಮ್ಮದಿ ಇದೆ ತಿರುಗಾಟದಲ್ಲಿ. ಅದು ಬಂತು ಅಂದ್ರೆ ಕಲಾವಿದ ಬೆಳೆಯಲಿಕ್ಕೂ ಕಷ್ಟ, ಮತ್ತೆ ಮಾನಸಿಕ ಹಿಂಸೆ ಆಗ್ತದೆ. ಅದು ನಂಗೆ ಅಲ್ಲಿ ಕಂಡು ಬಂದಿಲ್ಲ. ಸಣ್ಣ ಪುಟ್ಟ ಕಂಡು ಬಂದ್ರು ಕೂಡ ನಾನು ಅದನ್ನ ಬಹಳ ಪ್ರಾಮಾಣಿಕವಾಗಿ ನಂಬಿದ ದೇವರಿಗೆ ಅರ್ಪಣೆ ಮಾಡಿ ಅದನ್ನ ಸಮಸ್ಯೆಗಳಾಗಿಲ್ಲ ನಾನು. ಯಾಕಂದ್ರೆ ಈಗ ಒಬ್ಬ ವ್ಯಕ್ತಿ ಎಡುವುದೇ ಕೋಪದಿಂದ ಮತ್ತು ಉದ್ವೇಗದಿಂದ ಅವೆರಡು ಬಿಟ್ಟರೆ ವಿನಯ ಇದ್ರೆ ಏನಾದ್ರು ಸಾಧಿಸಬಹುದು ಎನ್ನುವುದು ನನ್ನ ಅನುಭವ. ಅದಕ್ಕೆ ನಾನು ಅಲ್ಲಿ ಯಾವುದಕ್ಕೂ ವ್ಯಥೆ ಪಡ್ಲಿಲ್ಲ. ಅವಕಾಶ ಸಿಕ್ಕಿಲ್ಲ ಅಂತ ನೊಂದಿನ ಈ ಸಣ್ಣ ಪುಟ್ಟ ಅವಹೇಳನ ಮಾತುಗಳು, ನಿಂದ ನುಡಿಗಳು ಅದರ ಆಗಿದೆ, ಆಗಿಲ್ಲ ಅಂತ ಇಲ್ಲ. ಆದ್ರೂ ಕೂಡ ಯಾಕಂದ್ರೆ ನಮಗೆ ಅನುಭವದ ಕೊರತೆ ಇದೆ. ನಾವು ಬೇರೆ ಉದಾಹರಣೆ ಒಂದು ಪಾತ್ರ ಮಾಡಿ ಬಂದಾಗ ಅದು ಹೇಗೆ ಮಾತಾಡಿದೆ ಮರಿ, ಅದು ಶ್ರುತಿಗೆ ಸರಿಯಾಗಿ ಮಾತಾಡ್ತಿಲ್ಲ, ಅದು ವಿಷಯ ಬಹಳ ಎಳೆದ್ಬಿಟ್ಟೆ. ಅದೆಲ್ಲ ಹೇಳಿದಾರೆ ನನಗೆ. ಅಲ್ಲ ಹೇಳಿದಾರೆ ಅಂದ್ರೆ ಅವ್ರ ಮೇಲೆ ನಾನು ಅಪರಾಧ ಹೊರಿಸ್ತಾ ಇಲ್ಲ, ಬಟ್ ನನ್ನೆಲ್ಲ ಕೊರತೆ ಇದೆ. ಅವಾಗ ನಾನು ಅಯ್ಯೋ ತಿರುಗಾಟ ಸಾಧ್ಯ ಆಗತ್ತೆ ಹೇಳುವ ನಾನು ಅಳುತ್ತಾ ಕುಂತಿದ್ದೆ. ನಾನು ನಿಜವಲ್ಲೂ ಮೇಳ ಬಿಟ್ಟು ಮನೆ ಬರ್ಬೇಕು ಒಂದು ಸಿದ್ಧತೆ ಕೂಡ ಮಾಡ್ಕೊಂಡಿದ್ದೆ. ಆದ್ರೆ ಅವಾಗ ಕುಂತು ಆಲೋಚನೆ ಮಾಡ್ತಿದ್ದೆ, ಇಲ್ಲ ಯಾಕಂದ್ರೆ ಸೋಲುವನ್ನು ನಾವು ಪ್ರೀತಿಯಿಂದ ಸ್ವೀಕಾರ ಮಾಡಿದ್ರೆ, ಮತ್ತೆ ಯಾವತ್ತು ನಿಂದಿಸುವವರು ನಮಗೆ ಬೈದು ಹೇಳುವರು ಯಾವತ್ತೂ ನಾವು ಹಿತೈಷಿ, ನಿಜವಾದ ಹಿತೈಷಿಗಳು ಅವರೇ. ಕಲೀಲಿಕ್ಕೆ ಒಂದು ಪ್ರೋತ್ಸಾಹ ನೀಡಿದಂಗೆ ಅವಾಗ ನನ್ನ ಅಪ್ಪನ ಆದರ್ಶದಿಂದ ನಂಗೆ ಮುಂಚೆ ಬಂದಿತ್ತದು. ಅವಾಗ ಹೋಗಿ ಬಿಟ್ಟಿದ್ರು ನೀವು ಇನ್ನು ಕಲಿತಿದ್ರು ಇಲ್ಲ. ಹಾಗೆ ನಾನು ಅದನ್ನ ಯಕ್ಷಗಾನ ಪ್ರೀತಿಸಿದೆ. ಆವಾಗ ಅವಕಾಶಗಳನ್ನ ಸಮರ್ಪಕ ಸದುಪಯೋಗ ಪಡಿಸಿಕೊಂಡೆ ನಾನು ಅಂತ ಅನಿಸುತ್ತೆ ನನಗೆ. ಯಾಕಂದ್ರೆ ಬಹಳ ಪ್ರೀತಿಸಿದೆ ಇಲ್ಲ ಆ ಭಾಗದಲ್ಲಿ ಸಾಸ್ತಾನ, ಆ ಕಡೆ ಕೋಟ ಭಾಗದಲ್ಲಿ ಉದಯ ಈ ಕಲ್ಲಾಳ ಒಳ್ಳೆ ವೇಷ ಮಾಡ್ತಾ ಇರೋ ಒಂದು ದೈವಗಳ ವೇಷ, ಮತ್ತೆ ಅದು ನಂಗೆ ಪಂಜುರ್ಲಿ ಪಾತ್ರ ನಾನು ಗುರುತಿಸಿದ ವೇಷ ಅದು. ಹೌದು, ಅಲ್ಲಿ ಪಂಜುರ್ಲಿ ಕಲಾ ಅಭಿಮಾನಿ ಬಳಗ ಅಂತ ಒಂದು ಪಾಂಡೇಶ್ವರದಲ್ಲಿ ಅವರು ಕೂಡ ನನಗೆ ಅದನ್ನು ಕಂಡು ಒಂದು ಯಕ್ಷಗಂಧರ್ವಂತ ಪ್ರಶಸ್ತಿಯನ್ನ ರಾಮೇಶ್ವರ ಅವರವರ ಒಂದು ಉಪಸ್ಥಿತಿಯಲ್ಲಿ ವಿಠಲ್ ಪೂಜಾರ್ ವೇದಿಕೆಯಲ್ಲಿದ್ದಾಗ ಒಂದು ನನಗೆ ಗೌರವ ಕೂಡ ಸಮರ್ಪಣೆ ಆಗಿದೆ. ಅದು ಆ ವೇಷಗಳನ್ನು ಕಂಡು ಅಷ್ಟು ಎಲ್ಲೋದನ್ನು ಪ್ರೀತಿಸ್ತಿದ್ರು ಆ ಪಾತ್ರ ನೋಡಿ. ಮತ್ತೆ ಅಲ್ಲಿ ಜೋಗಿ ಪುರುಷ, ಮತ್ತೆ ಒಂದು ಮಂತ್ರಗಣ ಅಂದ್ರೆ ಮಾಂತ್ರಿಕ ಪಾತ್ರ, ಅದೆಲ್ಲ ಅದ್ಭುತವಾಗಿ ಮಾಡ್ತಿದ್ದೆ ನಾನು. ಅಂದ್ರೆ ಅಷ್ಟೇ ನಿರ್ದೇಶನ ತಗೊಂಡು ಅದ್ರ ಏನ್ ಮಾಡ್ಬೇಕಲ್ಲ ಮುಂಚಿನ ಹಗಲು ತಯಾರಿ ಮಾಡ್ಕೊಂಡು ಮಾಡಿ ಅದು ಜನ ಮೆಚ್ಚುಗೆ ಪಾತ್ರ ಆಯ್ತದು. ಆಮೇಲೆ ಇದು ಅಲ್ಲಿಯ ಈ ಹೊಸ ಪ್ರಸಂಗಗಳ ಒಂದು ಇದರಲ್ಲಿ ನಾನು ಬೆಳೆದಿದ್ದೆ. ಆಮೇಲೆ ಪೌರಾಣಿಕ ಅಂದ ತಕ್ಷಣ ಅದು ಹಾಗಾಗಲ್ಲ, ಈ ನಮ್ಮದೇ ಕಲ್ಪನೆ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ಅದರೇ ಆದ ಸಾಹಿತ್ಯ ಜ್ಞಾನ ಬೇಕು,
ಅದರ ಅದು ಕುಂಟ ಸೀಮಿತ ಇರುತ್ತೆ. ಅದ ಮಾತುಗಳು ಕೂಡ ಅದನ್ನು ಮೀರಬಾರದು. ಪಾತ್ರಕ್ಕೆ ಯಾವುದೇ ಚ್ಯುತಿ ಬರದ ರೀತಿಯಲ್ಲಿ ಸ್ಪಷ್ಟವಾಗಿ ಅಚ್ಚುಕಟ್ಟಾಗಿ ಪಾತ್ರವನ್ನ ಗೌರವದಿಂದ ಅದು ನಾವು ಮಾಡಿದಾಗ ಮಾತ್ರ ಪೌರಾಣಿಕ ಪಾತ್ರ ಗೆಲ್ಬಹುದು. ಇದರ ಬಹಳ ಕಷ್ಟ. ಅವಾಗ ಒಂದ್ ದಿವಸ ಏನಾಯ್ತು ಕೇಳಿದ್ರೆ, ಬೆಳಗ್ಗೆ ಒಂದು ಕಡೆಯಲ್ಲಿ ಹೊಸಾಳ ಉದಯ ಭಾಗವತರ ಅಂತವರು, ಅವರು ಆ ಮೇಳದ ಮ್ಯಾನೇಜರ್ ಮುಖ್ಯ ಭಾಗವತ ಕೂಡ ಆಗಿದ್ರು. ಅವತ್ತು ಬೆಳಿಗ್ಗೆ ಒಂದು ಕಲ್ಯಾಣ ಪ್ರಸಂಗ ಆಗ್ಬೇಕು ಅಂದ್ರೆ ಅಲ್ಲಿ ಜಾಮವತಿ ಕಲ್ಯಾಣ ಪ್ರಸಂಗ ಆಗ್ಬೇಕು ಆಯ್ತು. ಅವಾಗ ಉಳಿದವರಿಗೆಲ್ಲ ಪಾತ್ರದ ಸರಿಯಾಗಿ ಮುಗಿದು ಮತ್ತೆ ಆವೇಶ ಮಾಡ್ಲಿಕ್ಕೆ ಸಮಯ ಇಲ್ಲ. ನಾನು ಅವಾಗ ಸ್ವಲ್ಪ ವಿಶ್ರಾಂತಿ ತಗೊಳ್ತಾ ಇದ್ದೆ. ಉದಯ ಇಲ್ಲಿ ಜಾಮೂನ್ ಮಾಡೋದು ನನಗೆ ಎಂತ ಗೊತ್ತಿಲ್ಲ. ಅವಾಗ ಆ ಗಿಳಿಯಾರು ನಮ್ಮ ಆತ್ಮೀಯ ಒಬ್ಬ ಇದ್ದ, ಅವನು ಮಾಡುವುದು ಅಂತ ಹೇಳ್ದ. ಅವಾಗ ನನ್ಗೆ ಪದ್ಯ ಗೊತ್ತಿಲ್ಲ, ಅವ್ರು ಏನ್ ಮಾಡುದ, ನಾ ಹೇಳ್ತೆ ಮಾಡುದು, ಬಣ್ಣ ಹಚ್ಚು ಅಂದ. ಅಯ್ಯಪ್ಪ ದೇವ್ರೆ, ಈ ಕಡೆ ಬಂದ್ಕಡೆ ಎಲ್ಲ ಪದ್ಯನ ಪಟ 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 ಬಿಡದ. ಮತ್ತೆ ಅದು ಜಾಮೂತಿನ ಪ್ರಸಂಗ ಸ್ವಲ್ಪ ಚುರುಕಲ್ಲಿ ಹೋಗುತ್ತದು. ಅಂದ್ರೆ ಪದ್ಯ ಗೊತ್ತಿದ್ರೆ ಮಾತಿಲ್ಲ, ಅರ್ಥ ಹೇಳೋದು ಕಷ್ಟ. ಅದು ಹೇಳಿದೆ, ಕಿವಿಲಿ ಹೇಳಿದೆ, ಅದು ಏನೋ ಗಟ್ಟಿ ವಂದನೆ ಮಾಡ್ಕೊಂಡು ವೇಷ ಮಾಡಿದ್ರೆ ಹೋದೆ. ಅವತ್ತು ಸ್ವಲ್ಪ ಎಡವುದೆ, ಆದ್ರೂ ಒಂದು ಮರ್ಯಾದೆ ಉಳಿಸ್ತಾರೆ ಅನ್ನಕ್ಕೆ ಸ್ವಲ್ಪ ಎಡವಿದೆ, ತಪ್ಪಿದ್ದೆ. ಆದ್ರೂ ಒಂದು ನಡೆಯಲ್ಲಿ ಹೋಗ್ಬಿಟ್ಟೆ ನಾನು ಅವಾಗ. ಹಿಮ್ಮೇಳ ಸಹಕಾರ ಮಾಡ್ತು, ಎದುರು ಪಾತ್ರಗಳು ಸಹಕಾರ ಮಾಡಿದ್ರು, ಹೋಗ್ಬಿಟ್ಟೆ ನಾನು ಅವಾಗ. ಅವತ್ತು ನಿಭಾಯಿಸಿದೆ. ಅವ್ರು ತುಂಬಾ ಖುಷಿ ಆಯ್ತು ಅವರಿಗೆ. ಆಗ್ಲಿ ಪಾಪ ಇವನು ಕೂಡ ಒಂದು ಪುರಾಣ ಪ್ರಸಂಗವನ್ನು ಮಾಡುವ ಸಾಮರ್ಥ್ಯ ಉಂಟು ಅಂತ ಅವ್ರನ್ನ ಗುರುತಿಸಿದ್ರು. ಹೋಗ್ತಾ ಅಲ್ಲಿ ವಿಶೇಷವಾಗಿ ಸಾಮಾಜಿಕ ಪ್ರಸಂಗಗಳು ಆದದ್ರಿಂದ ಪೌರಾಣಿಕ ಪ್ರಸಂಗಗಳು ವಿಶೇಷ ಆಗ್ತಿರ್ಲಿಲ್ಲ. ನನಗೆ 6 ವರ್ಷ ಅಲ್ಲಿ ನಾನು ವೃತ್ತಿ ಜೀವನ ಮಾಡಿದ್ದೀನಿ. ಅಲ್ಲಿ ದೊಡ್ಡ ನಮಗೆ ಕೊರತೆ ಆದದ್ದು ಪೌರಾಣಿಕ ಪ್ರಸಂಗಗಳು ಆಗದೆ ಇರೋದು ಅಲ್ಲಿ. ಯಾಕಂದ್ರೆ ಈ ಹೊಸ ಪ್ರಸಂಗಗಳನ್ನ ಹೇಗೂ ನಾವು ಮಾಡ್ಬೋದು, ಯಾಕಂದ್ರೆ ನಿರ್ದೇಶನ ಮಾಡ್ತಾರೆ, ಅದಕ್ಕೊಂದು ಸೀಮಿತ ಇರುತ್ತೆ. ಅದು ನಾವು ಸ್ವಂತ ಏನಿದೆ ನಮ್ಮೊಳಗೆ ಅದನ್ನ ಅಲ್ಲಿ ಅನಾವರಣಗೊಳಿಸಿ ಅದು ಪಾತ್ರ ತುಂಬಿಡುತ್ತದೆ. ಇದು ಹಾಗಲ್ಲ, ಒಂದು ಸಾಂಪ್ರದಾಯಿಕವಾಗಿ ಇಂಥದ್ದೇ ಪದ್ಧತಿ, ಇಂಥದ್ದೇ ಅರ್ಥ, ಅದಕ್ಕಾದ ಮಾತಿನ ಚೌಕಟ್ಟು ಇರುತ್ತೆ, ಅದು ತಪ್ಪು ಆಗಿಲ್ಲ. ಹಾಗೆ ಪೌರಾಣಿಕ ಪ್ರಸಂಗ ಎಷ್ಟು ನಾವು ಅನುಭವ ಪಡ್ಕೊಂಡೆವು ಯಕ್ಷಗಾನ ಕಲೆಯಲ್ಲಿ ಅಷ್ಟು ಬೆಳಲಿಕ್ಕೆ ಸಾಧ್ಯ. ಅದು ಬಹಳ ಮಹತ್ವದದು ಪುರಾಣ. ಇವತ್ತು ಯಕ್ಷಗಾನ ಉಳಿದಿದ್ದೆ ಪೌರಾಣಿಕ ಪ್ರಸಂಗಗಳಿಂದ ಬಿಟ್ಟು ಇದು ತದನಂತರ ಬಂದು ಕಾಲಕ್ರಮವಾಗಿ ಬದಲಾವಣೆ ಬೇರೆ. ಅವಾಗ ಅನುಭವ ಬರ್ತಾ ಇದ್ದು ನನಗೆ. 6 ವರ್ಷ ಅಲ್ಲಿ ಒಳ್ಳೆ ರೀತಿ ತಿರುಗಾಟ ಮಾಡಿದ್ದೀನಿ. ಮತ್ತು ವಿಠಲ್ ಪೂಜಾರ್ ಅವರು ಕೂಡ ಯಜಮಾನರು ತುಂಬಾ ಒಳ್ಳೆ, ಇವರು ಕೂಡ ಈ ಮೇಳದ ಯಜಮಾನರಲ್ಲಿ ಅತೀ ಉತ್ತಮ ಯಜಮಾನರು ಎನ್ನುವಂತಹ ಗೌರವ ಕೂಡ ಅವರಿಗಿದೆ. ಯಾಕಂದ್ರೆ ಕಲಾವಿದರನ್ನು ಆದಷ್ಟು ಬೇಗ ನೋವನ್ನು ಅರಿತುಕೊಂಡು ವ್ಯವಹರಿಸಬಹುದು. ರಾತ್ರಿ ಆಗಲಿ ಹಗಲಾಗಲಿ ಕಷ್ಟ ಅಂದಾಗ ಕೈ ಬಿಟ್ಟಿಲ್ಲ. ಮತ್ತು ಅದು ಅಲ್ಲದೆ ರಾತ್ರಿ ನಂಗೆ ಹಣ ಬೇಕು ಅಂದ್ರೆ ಆ ಸಮಯದಲ್ಲೇ ಬಂದು ನಾ ಇದ್ದಲ್ಲಿ ಬಂದು ಕೊಟ್ಟು ಹೋಗೋದು, ಅಥವಾ ಮೇಳ ಮುಗಿಸಿ ಮನೆಗೆ ಬಂದಾಗ ಯಜಮಾನ ಈ ಸಮಸ್ಯೆ ಇದೆ ಅಂತಂದ್ರೆ ಆಗಂದಾಗಲೇ ಈ ಖಾತೆ ಹಣ ಜಮಾ ಮಾಡೋದು, ಅಂದ್ರೆ ಕೊಡುವುದು ಬಿಡುವುದು ಆಮೇಲೆ. ಅಂದ್ರೆ ನಾನು ಒಮ್ಮೆ ನಾನೇ ಅವ್ರಿಗೆ ಕೊಡುದಿದ್ರು ಕೂಡ ಸಮಯಕ್ಕೆ ಸ್ಪಂದಿಸ್ತಿದ್ರು. ಬಹಳ ವಿನಯಪೂರ್ವಕ ವ್ಯಕ್ತಿ ಅವರು. ಈಗಲೂ ಅವರಲ್ಲೇ ಪಡೆಯುವುದಕ್ಕೆ ಕಂಡವರು ನಾವು ಅಷ್ಟು ಒಳ್ಳೆ ಜನ. ಫಸ್ಟ್ ನಿಮ್ಮ ಒಂದು ಯಕ್ಷಗಾನ ಅಂತ ಒಂದು ಮೇಳ ಅಂತ ಶುರು ಮಾಡಿದ್ದೆ ಯಾವ ಇದರಿಂದ? ಗೋಳಿಗಡಿ ಈ ಅಷ್ಟ ನಂತರ ಯಾವ್ಯಾವ ಮೇಳಗಳು ಮಾಡಿದ್ರಿ? ಈಗ ಯಾವ ಮೇಳದಲ್ಲಿ? ಆಮೇಲೆ ನನಗೇನಾಯ್ತು ಕಳೆದ ಒಂದ್ ದಿವಸ ಅಕಸ್ಮಾತ್ ಆಗಿ ಅದೇ ಗೋಳಿಗಡಿ ಮೇಳದಲ್ಲಿ ತಿರುಗಾಟ ಮಾಡ್ಬೇಕಾದ್ರೆ ರಂಗದಲ್ಲಿ ಸ್ವಲ್ಪ ಹೊಟ್ಟೆ ನೋವು ಹೇಳೋ ಒಂದು ಕನಸ್ಕೊಂಡು ಪಾತ್ರಕ್ಕೆ ತುಂಬಲಿಕ್ಕಾಗದೆ ಕಷ್ಟಪಟ್ಟು ಒಳಗೆ ಬಂದೆ. ಅವಾಗ ಭಯ ಆಯ್ತು, ಏನು ಮಾಡೋದು, ನನಗೆ ಪಾತ್ರ ನಿವಾಸ ಆಗಿಲ್ಲ, ಒಂದು ಖುಷಿಗೆ ಬಿದ್ದೆ. ಆದ್ರೂ ಕೂಡ ಕೊನೆಗೆ ಒಂದು ಸನ್ನಿವೇಶ ಇದ್ದಿತ್ತು, ಒಂದು ಕಳಪ ಪಾತ್ರ, ಅದು ಮಾಯಾಸುರ ಅಂತೇಳಿ. ಅಲ್ಲಿ ನನ್ನ ವಧೆ ಆಗ್ಬಿಟ್ಟಿತ್ತು. ಆ ಸನ್ನಿವೇಶ ಹೇಗೂ ಆ ಪಾತ್ರ ಮುಗಿಸ್ಕೊಂಡು ಒಳಗೆ ಬಂದೆ. ಅದರಿಂದ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ಬಿಟ್ಟು ಸಿಕ್ಕಾಬಿಟ್ಟೆ. ಆಗಂದಾಗಲೇ ನಾವು ಸ್ನೇಹಿತರು ಕಲಾವಿದರೆಲ್ಲ ಕರ್ಕೊಂಡು ಬ್ರಹ್ಮಾವರ ಮಹೇಶ್ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿದ್ರು. ಅಲ್ಲಿ ಸಣ್ಣ ಒಂದು ಪ್ರಥಮ ಚಿಕಿತ್ಸೆ ಆಯಿತು. ನನಗೆ ಸ್ವಲ್ಪ ಕಡಿಮೆ ಆಯ್ತದು, ಅಷ್ಟೆಲ್ಲ ವಿಶೇಷ ನೋವು ಅಂತ ಕಂಡಿಲ್ಲ. ಆದ್ರೂ ಕೂಡ ಅವರು ಇಲ್ಲ ಹೃದಯ ಸಮಸ್ಯೆ ಇರ್ಬೋದು ಅಂತೇಳಿ ಅವರು ರೆಫರ್ ಮಾಡಿ ಅಂಬೇಡ್ಕರ್ ಸೀದಾ ಕಸ್ತೂರ್ಬಾ ಹಾಸ್ಪಿಟ್ಲಿಗೆ ಮಣಿಪಾಲಿಗೆ ಟ್ರಾನ್ಸ್ಫರ್ ಮಾಡ್ಬಿಟ್ರು. ಅವಾಗ ಮನೆಗೆಲ್ಲ ಗೊತ್ತಿಲ್ಲ ಅದು. ನನ್ನ ಜೊತೆಗೆ ನಮ್ಮ ತಿಮ್ಮಪ್ಪ ನನ್ನ ಜೊತೆಗಿದ್ದ ಅವನು ನಾನು ಸೇರ್ಕೊಂಡು ಅಲ್ಲಿ ಅಡ್ಮಿಟ್ ಮಾಡಿ ತುಂಬಾ ಚೆನ್ನಾಗಿ ನೋಡಿದ್ರು ಯಜಮಾನರು, ಕಲಾವಿದರು ಎಲ್ಲರೂ ಬಂದು ನನ್ನ ಮಾತಾಡ್ತಿದ್ದೆ. ಯಾಕಪ್ಪ ಏನಾಯ್ತು ಅಂತ ನಾನು ಭಾಳ ಗಾಬರಿ ಆಯ್ತು ಕಡೆಗೆ. ಇಲ್ಲ ಹೀಗಿದೆ, ನೀನು ಅಜ್ಜಿ ಎತ್ತಬಾರ್ದು, ಟೆನ್ಷನ್ ಮಾಡ್ಬಾರ್ದು, ಮೂತ್ರ ಎದ್ದು ಮಾಡ್ಲಿಕ್ಕೆ ಕೊಡ್ಲಿಲ್ಲ. ನನಗೆ ಅಷ್ಟು ಭಯ ಆಯ್ತು, ಏನಪ್ಪ ನನ್ನ ಅಂತ ಕಾಯಿಲೆ ಬಂತು ಅಂತ ಭಾಳ ಹೆದರೋದೆ ನಾನು. 3-4 ದಿವಸ ನನಗೆ ಸ್ಪೆಷಲ್ ವಾರ್ಡಲ್ಲಿ ಅಡ್ಮಿಟ್ ಮಾಡ್ಬಿಟ್ರು. ಅವಾಗ ಅಲ್ಲಿ ಕಲಾರಂಗ ಅಂತಿದೆ. ಕಲಾರಂಗ ಅಂದ್ರೆ ನಾನು ಕೂಡ 2018 ಸದಸ್ಯತ್ವ ನಂಬರ್ ಅಲ್ಲಿ ಕಲಾರಂಗ ಕಲಾವಿದರಿಗೆ ಅನಾರೋಗ್ಯ ಆದಲ್ಲಿ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರೇ ಆದ ಸಹಕಾರವನ್ನು ವರ್ಷ ಮಾಡ್ತಾರೆ. ಯಾವ್ದು ನಡೀತಾ ಬಂದ ತುಂಬಾ ಹೆಮ್ಮೆ. ಅವತ್ತಾನೆ ಅದು ಅಲ್ಲಿಯ ಧೂಳಿ ಕಡೇಕರ್ ಅಂತ ಕಾರ್ಯದರ್ಶಿಗಳು ಅವರು ಇಮಿಡಿಯೇಟ್ಲಿ ಅಲ್ಲಿ ಬಂದು ನನ್ನನ್ನು ಸ್ಪೆಷಲ್ ವಾರ್ಡ್ ಅಡ್ಮಿಟ್ ಮಾಡಿ ನಿರ್ವೀಕ್ಷಣೆ ವಿಚಾರ ಮಾಡಿ ನಿತ್ಯ ಕೂಡ ಬಂದು ಹೋಗ್ತಿದ್ರು. ಕಲಾರಂಗದಿಂದ ಯಜಮಾನರು ಬಂದು ಹೋಗ್ತಿದ್ರು. 2-3 ದಿವಸ ಅಲ್ಲಿದ್ದೆ. ಕೊನೆಗಿಲ್ಲ, ಇವರಿಗೆ ಹೃದಯ ಸಮಸ್ಯೆ ಇದೆ, ಹಾಗಾಗಿ ಇವರು ವಿಷಯ ಮಾಡೋದ್ರಲ್ಲಿ ಕಷ್ಟ, ಹಾಗಾಗಿ ಇವ್ರನ್ನ ವಿಶ್ರಾಂತಿ ಬಿಡೋದು ಒಳ್ಳೇದು ಅಂತೇಳಿ ಯಜಮಾನಿಗಳು ಹೇಳಿ ನನಗೆ ಮಾತ್ರೆ ಗೀತೆಲ್ಲ ಒಂದು ಮಾತ್ರೆ ಕೊಟ್ಟು ವರ್ಷ ಬರಬೇಕು, ಭಾರ ಎತ್ತಬಾರ್ದು, ತಲೆ ಅಜ್ಜೆ ಇರಬಾರ್ದು, ಮತ್ತೆ ಯಾರು ಟೆನ್ಷನ್ ಮಾಡಬಾರ್ದು,
ಮನುಷ್ಯನಿಗೆ ಬೇಕಾಗಿದೆ ಭಾರ ಮಾಡುವಂತ ಕುಣಿಬೇಕು, ದೇಹ ದಂಡನೆ ಆಗಬಾರ್ದು ಅಂತ ಹೇಳಿದ್ರು. ಬಹಳ ಬೇಸರದಿಂದ ನನಗೆ ತಿಮ್ಮಪ್ಪನ ಮನೆ ಅವರು ನಮ್ಮ ಮನೆ ತಂದು ಬಿಟ್ರು. ಇಲ್ಲಿ ಮನೆಗೆಲ್ಲ ಗಾಬರಿ ಆಯ್ತು. ಅವಾಗ ಅಯ್ಯಪ್ಪ ಹೀಗಾಗೋಯ್ತು ಅಂತ ವಿಷಯ ನಾನು ಹೇಳಿಲ್ಲ, ಹೃದಯ ಸಮಸ್ಯೆ ಅಂತ ಹೇಳಿ. ನಿಧಾನ ಯಾಕೆ ನನಗೊಂದಿತ್ತು ಅಂತ ಸಂದರ್ಭದಲ್ಲೂ ನಾನು ಎದೆಗುಂದಿಲ್ಲ, ಅಂದ್ರೆ ಧೈರ್ಯ ಕಳ್ಕೊಂಡಿಲ್ಲ. ನನಗೆ ಧೈರ್ಯಂ ಸರ್ವತ್ರ ಸಾಧನೆ ಅಂತಿದೆ, ಅದು ಇದಕ್ಕೂ ಉಪಯೋಗ ಆಯ್ತು ನನಗೆ. ಇಲ್ಲ ನಾವು ಧೈರ್ಯಗೊಂದಿದ್ರೆ ಇವತ್ತು ನಾನು ಇರ್ತಿರ್ಲಿಲ್ಲ, ನನ್ನ ಅನಿಸಿಕೆ ಅದು. ಅಧೈರ್ಯ ಇದ್ದಿತ್ತು, ಇಲ್ಲ ನಾನು ಏನಾದ್ರು ಬದುಕ್ತೀನಿ, ಇದು ಅಲ್ಲ ಹೇಳ ಒಂದು ಅದನ್ನ ಆಪೋಸಿಟ್ ತಗೊಂಡೆ ನಾನು. ಇದು ಹೃದಯ ಸಮಸ್ಯೆ ನನಗೆ ಅಲ್ಲ ಹೇಳ ಆಶ್ಚರ್ಯ ಮಾಡ್ಬಿಟ್ಟೆ ನಿಜವಾಗ್ಲು. ಆದ್ರೆ ವೈದ್ಯಕೀಯ ವಿಭಾಗದಲ್ಲಿ ಇಲ್ಲ ತಲೆ ಕೆಟ್ಟಿಗೆ ಹೋಗ್ಲಿಲ್ಲ, ಇದು ಅಲ್ಲ ಹೇಳಿ. ವೈದ್ಯಕೀಯ ವಿಭಾಗದಲ್ಲಿ ನನಗೆ ಸರ್ಟಿಫಿಕೇಟ್ ಆಗಿದೆ ಅದೇ ಅಂತೇಳಿ ಫೈಲ್ ಕೊಟ್ಬಿಟ್ಟಿದ್ರು ನನ್ನ ಕೈಗೆ. ನಾನು ಮನೆಗೆ ಬಂದೆ, 1 ತಿಂಗಳು 2 ತಿಂಗಳು ರೆಸ್ಟ್ ಆಯ್ತು. ಮತ್ತೆ ಕಡೆಗೆ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ದಿನೇಶ್ ಶೆಟ್ಟಿ ಅಂತ ಈ ನಮ್ಮ ಸಿರ್ಸಿಲಿ ಅವ್ರ ತರ ಹೃದಯ ತಜ್ಞ ತರ ತೋರಿಸ್ತೆ. ಅವ್ರದ್ದು ಸ್ವಲ್ಪ ಅಷ್ಟು ಚೆನ್ನಾಗಿ ಕಡಿಮೆ ಆಗಿಲ್ಲ. ಆಮೇಲೆ ನಾರಾಯಣ ಹೃದಯಾಲಯಕ್ಕೆ ಹೋದೆ. ಅದು ಡಾಕ್ಟರ್ ಸಿದ್ಧಾರ್ಥ MS ಅಂತ ಹೃದಯ ತಜ್ಞರು, ಅವ್ರ ಹತ್ರ ಮುಂದಿನ ಚಿಕಿತ್ಸೆಯನ್ನ ಮುಂದುವರೆಸ್ತಲ್ಲಿ. ಅಲ್ಲಿ 5-6 ತಿಂಗಳ ಕಂಟಿನ್ಯೂ ಮಾಡಿದೆ, ಕಡೆ ವರ್ಷ ತಿಂಗಳ ಸ್ವಲ್ಪ ಎಂತ ಅಂತಂದ್ರು ಮನೆಯಲ್ಲಿ ಕುತ್ಕೊಳ್ಳಿಕ್ಕಾಗಲಿಲ್ಲ, ಓಡಾಡೋದು ಮಲಗಲಿಕ್ಕೆ ಆಗ್ತಿಲ್ಲ, ಬಹಳ ಸಮಸ್ಯೆ ಆಯ್ತು. ಕಡೆಗೆ ಕುಲದೇವರ ಅನುಗ್ರಹನೋ ಏನೋ ಗೊತ್ತಿಲ್ಲ, ಕಾನಳ್ಳಿ ಚೌಡೇಶ್ವರಿ ದೇವಿಯಲ್ಲಿ ಹೋಗಿ ಅಲ್ಲಿ ನಾವು ನಂಬ್ಕೊಂಡು ಅಲ್ಲಿ ಹೋಗಿ ನಾವು ಪ್ರಸಾದ ಕೇಳಿ ಆ ದೇವಿ ಅನುಗ್ರಹ ಪ್ರಸಾದ ಎಲ್ಲ ಆಯ್ತು. ಕಡೆ ಅವಳ ಪ್ರಸಾದ ಆದ್ಮೇಲೆ ನನಗೆ ನಿಜವಾಗ್ಲೂ ಬಹಳ ಹೆಮ್ಮೆ. ನನಗೆ ಪ್ರಾಣ ದಾನ ಮಾಡಿದ್ದೆ ಕಾನಳ್ಳಿ ಚೌಡಮ್ಮ. ನಿಜವಾಗ್ಲೂ ಆ ತಾಯಿಗೆ ಮತ್ತೊಮ್ಮೆ ನಾನು ನಮಸ್ಕಾರ ಮಾಡ್ತೀನಿ ಈ ಸಂದರ್ಭದಲ್ಲಿ. ನನ್ನ ಕುಟುಂಬಕ್ಕೆ ಹಿಡಿದಿದ್ದ ಆ ತಾಯಿ. ಹಾಗೆ ಅಲ್ಲಿ ಹೋಗಿ ದರ್ಶನದಲ್ಲಿ ಕೇಳಿದಾಗ ಅಲ್ಲಿ ಹಿಂಗೆ ದೈವ ತೊಂದರೆಗಳಿದೆ ಅಂತ ಹೇಳಿದಾಗ ಅಲ್ಲಿ ಅದರಿಂದ ನನಗೆ ಉಪಶಮನ ಆಯಿತು. ಆಮೇಲೆ ಒಂದು ವಿಶೇಷ ನೋಡಿ, ಇಲ್ಲಿ ಹೇಳಬೇಕು ಇದನ್ನ, ಯಾಕಂದ್ರೆ ಈ ಜನಸಾಮಾನ್ಯರಿಗೆ ದೈವಿ ಶಕ್ತಿ ದೈವರಾದ ಇದ್ರ ಬಗ್ಗೆ ಹೇಗಿದೆ ಕಲ್ಪನೆ ಗೊತ್ತಿಲ್ಲ. ಆದ್ರೆ ಕಷ್ಟ ಕಾಲದಲ್ಲಿ ನಂಬುವರು ಜಾಸ್ತಿ. ಅದು ಸುಖ ಇದ್ದಾಗ ಯಾವ್ದು ಬರುವುದಿಲ್ಲ. ಕಷ್ಟ ಕಾಲದಲ್ಲಿ ಅಯ್ಯೋ ದೇವ್ರೆ, ಅಯ್ಯೋ ಅಮ್ಮ ಅಂತ ಕರೆಯುವುದು. ಹಾಗಾಗಿ ಆ ಸಂದರ್ಭದಲ್ಲಿ ಅದೆಲ್ಲ ನಾನು ತಾಯಿಗೆ ಹರಕೆ ಅದೆಲ್ಲ ಸೇವೆ ಮಾಡಿದ್ಮೇಲೆ ಮತ್ತೆ ಪುನಃ ನಾನು ಹೋಗಿ ಅಲ್ಲಿ ಎಕೋ ಸ್ಕ್ಯಾನಿಂಗು ಮತ್ತೆ ECG ಎಲ್ಲ ಮಾಡಿಸ್ದೆ. ಈ ಸರ್ ಕೇಳಿದೆ ಹೇಗಿದೆ ಆರೋಗ್ಯ ಸ್ಥಿತಿ ಅಂತ. ಇಲ್ಲ ಏನು ಹೃದಯ ಸಮಸ್ಯೆ ಇಲ್ಲ, ಏನು ಸಮಸ್ಯೆ ಇಲ್ಲ, ನೀವು ಆರಾಮಾಗಿ ಸ್ವಲ್ಪ ಆಹಾರ ಪದ್ಧತಿ ಚೆನ್ನಾಗಿರೋ, ಏನು ತೊಂದರೆ ಆರಾಮಿದೆಯಾ ಅಂತ ಹೇಳಿದ್ರು. ಅಲ್ಲಿಂದ ಮಾತ್ರೆ ಬಿಟ್ಟವನು ಈಗ 90ನೇ ವರ್ಷ, ಮಾತ್ರೆ ತಿಂದಿಲ್ಲ ನೋಡಿ. ಒಂದು ಹಾರ್ಟ್ ಪ್ರಾಬ್ಲಮ್ ಇದ್ರು ದೈವ ಶಕ್ತಿಯಿಂದ ನಿಮ್ಗೆ ಅದು ಹೌದೌದು ಇದಾಯ್ತು. ಪಂಜುರ್ಲಿ ಕೂಡ ಹರಕೆ ಮಾಡ್ಕೊಂಡೆ, ಆ ದೇವ್ರು ನನ್ನ ಕೈ ಬಿಟ್ಟಿಲ್ಲ. ಇವತ್ತು ಕೂಡ ಬಂದ್ರೆ ಆರಾಧನೆ ಮಾಡ್ತೀವಿ. ಪಂಜೂರ್ಲೆ ದಿನ ಸ್ಮರಿಸ್ತೀನಿ ನಾನು, ಅಲ್ಲೂ ಹೋಗ ಪಂಜೂರ್ಲೆ ದಿನ ಸ್ಮರಿಸ್ತೀನಿ ನಾನು, ಅಲ್ಲೂ ಹೋಗಾಗ ಹೋಗಿ ದರ್ಶನ ಮಾಡಿ ಬರ್ತೀನಿ ಹೋಗಿ. ಆ ದೈವಾನುಗ್ರಹದಿಂದ ನಾನು ಇವತ್ತು ಜೀವಂತವಾಗಿದ್ದೀನಿ, ಅದೊಂದು ದೊಡ್ಡ ಹೆಮ್ಮೆ. ಆಮೇಲೆ ಹೀಗಾಯ್ತು. ಅವಾಗ ಮನೆಯಲ್ಲಿ ಇದ್ಬಿಟ್ಟೆ. ಅವಾಗ ಅಲ್ಲಿ ಮತ್ತೆ ನನಗೆ ಮನೆ ಹಿಡಿದಿಲ್ಲ, ನೀಕ್ಷ ತಿರುಗಾಡ್ಕ ಹೋಗೋದು ಬೇಡ, ಯಾಕಂದ್ರೆ ಆರೋಗ್ಯ ಹೊಂದಾಣಿಕೆ ಆಗುತ್ತದೆ ಬೇಡ ಅಂತ ಹೇಳಿದಾಗ ಏನ್ ಮಾಡುದಪ್ಪ, ನನಗೆ ಬಿಟ್ಟು ಬದುಕಲಿಕ್ಕೆ ಆಗ್ತಿಲ್ಲ. ಬೇರೆ ಉದ್ಯೋಗ ನನಗೆ ಅಷ್ಟೊತ್ತಿ ಅಂದ್ರೆ ಒಂದು ಆರ್ಥಿಕ ವ್ಯವಸ್ಥೆ ಹೊಂದ್ಕೊಂಡ ಮೇಲೆ ಅದನ್ನ ಹೊರಬರೋದು ಬಹಳ ಕಷ್ಟ. ಹೌದೌದು ಕಷ್ಟ ಆಯ್ತು. ಒಂದು ಮಾನಸಿಕವಾಗೂ ನೆಮ್ಮದಿ ಇರಲ್ಲ, ಮತ್ತು ಆರ್ಥಿಕವಾಗಿ ಸೇರಿಸ್ಕೊಳ್ಳೋದು ಕಷ್ಟ. ಹಾಗಾಗಿ ಏನ್ ಮಾಡುವ ತೀರ್ಮಾನ ಮಾಡಿದ್ರೆ ಮನೇಲಿ ಇದ್ದಿದೆ. ಆವಾಗ ಮತ್ತೇನೋ ಗೊತ್ತಿಲ್ಲ, ಸಿಗಂದೂರು ಗುಂಡು ಕಂಚನ ಅವರು ಸಿಗಂದೂರು ಮೇಳ ಅವರು ನಡೆಸ್ತಾ ಇದ್ದಿದ್ರು. ಆ ವರ್ಷ ಸಿಗಂದೂರು ಕ್ಷೇತ್ರ ವಹಿಸ್ಕೊಳ್ತು. ಅವಾಗ ಅಲ್ಲ TM ಶ್ರೀಶ್ರೀ ಅಂತೇಳಿ ಅಲ್ಲಿ ಪತ್ರಕರ್ತರವರು ಅವರು ಈ ಮೇಳವನ್ನ ನಿರ್ವಹಣೆ ಮಾಡಿ ಜವಾಬ್ದಾರಿ ಹೊತ್ಕೊಂಡಾಗ ಈ ಶ್ರೀ MR ನಾಯ್ಕರ್ ಅವರು ಕೆಲವು ಜನರು ಯಾರು ಹೇಳಿದ್ರಂತೆ, ಉದಯ ಕಲ್ಲಾಲ್ ಅವರು ಮನೆಗಿದ್ದಾರೆ, ಅವರು ಕೇಳಿ ನೋಡಿ ಅಂತ ಹೇಳಿ ಬಂದ್ರು. ಅವಾಗ ಬಂದ್ ಕೇಳಿದ್ರೆ ಭಾಗವತರು ಅಲ್ಲ, ಇವರು ಇಲ್ಲಿ ಅವರು ಇದಿದೆ ಯಕ್ಷಗಾನದ ವೇಷಭೂಷಣ ಸೀರೆಯಲ್ಲಿ ಇದೆ ರಂಗಸ್ಥಳ. ಅವರು ಕಾಯಂ ಸುಮಾರು 70-80 ಆಟ ಮಾಡ್ತಾರೆ. ಅವರು ತುಂಬಾ ನಿಜವಾಗ್ಲೂ ನಮ್ಮ ಪ್ರಾರಂಭದ ಅವರು ನಮ್ಗೆಲ್ಲ ಹೆಜ್ಜೆ ಹೇಳ್ಕೊಟ್ಟವ್ರೆ. ಅವ್ರು ತುಂಬಾ ಆತ್ಮೀಯರು ಕೂಡ ಹೌದು, ನಾನು ಬಹಳ ಪ್ರೀತಿಸುವಂತ ವ್ಯಕ್ತಿ ಕೂಡ ಹೌದು. ಬಹಳ ನಿಮ್ಗೆ ಇಲ್ಲಿಗೆ ಪರಿಚಯ ಮಾಡ್ಕೊಟ್ಟು ಹೌದು. ಅವಾಗ ನಾನು ಬಂದು ಕೇಳಿದ್ರೆ, ಇಲ್ಲ ಸ್ವಲ್ಪ ನನಗೆ ಆರೋಗ್ಯ ಸರಿ ಇಲ್ಲ, ಯಾವ್ದಕ್ಕೂ ಸಮಯ ಬೇಕು, ಹೇಳಲಿಕ್ಕೆ ಆಗಲ್ಲ ಅಂತಂದ್ರೆ ಅದೇ ಕಾನಳ್ಳಿ ದೇವರ ಹತ್ರ ಹೋಗಿ ಪ್ರಸಾದ ಕೇಳಿದೆ. ಪ್ರಸಾದವನ್ನು ಇಲ್ಲ ನೀನು ಹೋಗು, ಆ ಶಕ್ತಿ ಬೇರೆ ಅಲ್ಲ, ಅವಕಾಶ ವೃತ್ತಿಯಿಂದ ಹಿಂಸರಿಯೋದು ಬೇಡ, ನೀನು ನಾನು ಕೈ ಬಿಡದಲ್ಲಿ ಹೋಗುವಂತೂ ಆ ದೇವಿನೇ ಕರ್ಸಿಬಿಡೋದೇ ನನಗೆ ಗೊತ್ತಿಲ್ಲ. ಈಗ ನನಗೆ ಅನಿಸತ್ತಿಗೆ ಅಲ್ಲಿ ಹೋದೆ. ಅಲ್ಲಿ ಹೋಗಿ ಸಿಗಂದೂರು ಮೇಳಕ್ಕೆ ನವರಾತ್ರಿ 1-2 ವೇಷ ಮಾಡಿದೆ. ಆಮೇಲೆ 3 ವರ್ಷ ತಿರುಗಾಟಕ್ಕೆ ನಾನು ಅಲ್ಲಿ 1 ವರ್ಷ ನಂತರ ಅಲ್ಲಿ ಹೋದೆ. ಅವಾಗ ಸಿಗಂದೂರು ಇದು ಗೋಳಿಗಡೆ ಯಜಮಾನರು ಹೇಳಿದೆ, ಹೀಗೆ ನನಗೆ ಅನಿವಾರ್ಯ ಇದೆ, ನಾನು ಬರ್ಲಿಕ್ಕೆ ಆಗ್ತದೆ, ಬೇಸರ ಮಾಡಬೇಡಿ, ನನ್ನ ಆರೋಗ್ಯ ಇದು ಈ ಭಾಗದಲ್ಲಿ ಹೆಚ್ಚು ಆಟ ಆಗೋದ್ರಿಂದ ಸ್ವಲ್ಪ ಹೋಗಿ ಬರ್ಲಿಕ್ಕೆ ಅನುಕೂಲ ಆಗುತ್ತೆ, ಸಾಧ್ಯ ಆದ್ರೆ ಮುಂದೆ ದೇವರ ಅನುಕೂಲ ಹೇಗಿದೆ ನೋಡುವ, ಬೇಜಾರ ಮಾಡಿ ಹೇಳಿ ಅಲ್ಲಿ ಚೆನ್ನಾಗಿ ಅವ್ರು ಕೂಡ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದೀನಿ ಈಗೂ ಕೂಡ. ಈಗ ಜೊತೆ ಹೌದೌದು, ಇಲ್ಲ ನಾನು ಹೋಗ್ತಾ ಇರ್ತೀನಿ ಯಾವಾಗ ಹೋದಾಗ. ಆಮೇಲೆ ಸಿಗಂದೂರಿಗೆ ಹೋದೆ. ಸಿಗಂದೂರಿಗೆ ಹೋದ್ಮೇಲೆ ಅಲ್ಲೂ 2 ವರ್ಷ ನಮ್ಗೆ ಒಳ್ಳೆ ತಿರುಗಾಟ ಆಯ್ತು, ಒಳ್ಳೆ ಅವಕಾಶಗಳು ಸಿಕ್ತು. ಆಮೇಲೆ ಉಮೇಶ್ ಶಿವಣ್ಣ ಅಂತ ಅವ್ರ ಮಾನಕಟ್ಟೆಯಲ್ಲಿ ಪ್ರಧಾನ ಭಾಗವತರು, ಈಗ ಕೇಂದ್ರದ ಗುರುಗಳು ಕೂಡ ಹೌದು, ಅವರು ಈ ಮೇಳದ ಜವಾಬ್ದಾರಿ ವಹಿಸ್ಕೊಂಡ್ರು. ಆ ವರ್ಷ ಬಂದಾಗ ಅವರು ತುಂಬಾ ಅಪ್ಪಟ ಪೌರಾಣಿಕ ಅಭಿಮಾನಿ, ಪ್ರಸಂಗದ ತುಂಬಾ ಅನುಭವಿ ಕೂಡ ಹೌದು. ಈಗ
ಈಗ ನಮ್ಮ ಯಕ್ಷಗಾನ ಕ್ಷೇತ್ರದಲ್ಲಿ ಪ್ರಸಿದ್ಧ ಭಾಗವತ ರಾಘವೇಂದ್ರ ಆಚಾರ್ಯವರ ಕೂಡ ಅವರು